ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಲೇಖಕರು ಅಸ್ಮಾ ಅನ್ಸಾರಿ. ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರು ನಮಗೆಲ್ಲ ಜನಪ್ರಿಯವಾಗಿ ಗೊತ್ತಿರುವುದು ಭಾರತದ 11ನೇ ರಾಷ್ಟ್ರಪತಿಗಳಾಗಿ ಜುಲೈ 25, 2002ರಿಂದ ಪೂರ್ಣ 5 ವರ್ಷಗಳ ಕಾಲ ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದು, ದೇಶವು ಆದಷ್ಟು ಬೇಗನೆ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ಸೇರಬೇಕು ಎಂಬ ಕನಸನ್ನು ಕಂಡರು. ಅಷ್ಟೇ ಅಲ್ಲ, ತಮ್ಮ ಈ ಸುಂದರ ಭಾರತದ ಕನಸನ್ನು ದೇಶದ ಮಕ್ಕಳು ಮತ್ತು ಯುವ ಜನರೊಂದಿಗೆ ಹಂಚಿಕೊಂಡರು. ಅಬ್ದುಲ್ ಕಲಾಂರಿಗೆ ಮಕ್ಕಳು ಎಂದರೆ ಬಹಳ ಪ್ರೀತಿ, ಯುವ ಜನರಲ್ಲಿ ಅಪಾರ ವಿಶ್ವಾಸ. ಕಳೆದ 10 ವರ್ಷಗಳಲ್ಲಿ ಅವರು ನಮ್ಮ ದೇಶದ 1 ಕೋಟಿಗೂ ಹೆಚ್ಚು ಜನ ಮಕ್ಕಳು ಮತ್ತು ಯುವಜನರನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭೇಟಿ ಮಾಡಿದ್ದರು. ಅವರು ರಾಷ್ಟ್ರಪತಿಗಳಾಗಿದ್ದಾಗಲೂ ಅನೇಕ ಜನ ಮಕ್ಕಳು ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಪತ್ರ ಬರೆಯುತ್ತಿದ್ದರು. ಕಲಾಂರು ತಮ್ಮ ಬಿಡುವಿಲ್ಲದ ಕೆಲಸಗಳಲ್ಲಿಯೂ ಮಕ್ಕಳ ಈ ಪತ್ರಗಳಿಗೆ ಆಸಕ್ತಿಯಿಂದ ಉತ್ತರಿಸುತ್ತಿದ್ದರು. ಈ ದೇಶದ ಮಕ್ಕಳ ಆಸಕ್ತಿಯನ್ನು ತಣಿಸುವುದು ಒಬ್ಬ ರಾಷ್ಟ್ರಪತಿಯಾಗಿ ತನ್ನ ಕರ್ತವ್ಯವೆಂದೇ ಭಾವಿಸಿದ್ದರು. ಒಬ್ಬ ವಿಜ್ಞಾನಿಗೆ ಸಲ್ಲುವ ಸ್ವಭಾವದಂತೆ ಅವರಿಗೆ ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಬಿಡಿಸುವ ಅಭ್ಯಾಸ. ಮುಂದಿನ 10 ವರ್ಷಗಳಲ್ಲಿ ದೇಶವು ಕಾಣಬಹುದಾದ ಭವಿಷ್ಯವು ಉಜ್ವಲವಾಗಿರಬೇಕು ಎಂದಾದರೆ ಇಂದಿನ ಮಕ್ಕಳನ್ನು ಕನಸುಗಾರರನ್ನಾಗಿ, ಸಾಹಸಿಗಳನ್ನಾಗಿ, ದೇಶಪ್ರೇಮಿಗಳನ್ನಾಗಿ ಸಜ್ಜುಗೊಳಿಸಬೇಕು ಎಂಬುದು ಅವರ ಯೋಚನೆಯಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಶಾಲೆ, ಕಾಲೇಜುಗಳಿಂದ ಬರುವ ಆಹ್ವಾನಗಳನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಿದ್ದರು. ಮಕ್ಕಳನ್ನು ನೇರವಾಗಿ ಹತ್ತಿರದಿಂದ ಭೇಟಿಯಾಗಿ ಅವರೊಂದಿಗೆ ಸ್ನೇಹಿತರಂತೆ ಒಡನಾಡಿ ಅವರಲ್ಲಿ ಸ್ಫೂರ್ತಿ ತುಂಬುತ್ತಿದ್ದರು. ಅವರು ಮಕ್ಕಳಿಗೆ, ಯುವಜನರಿಗೆ ಹೇಳುತ್ತಿದ್ದುದು ಹೀಗೆ: ಕನಸನ್ನು ಕಾಣಿರಿ, ಹಗಲುಗನಸನ್ನಲ್ಲ. ಹಗಲುಗನಸಿಗೆ ನೆಲೆಯಿಲ್ಲ, ಮಿತಿಯಿಲ್ಲ. ಆದರೆ ಭವಿಷ್ಯದ ಬಗೆಗಿನ ಕನಸಿಗೆ ನೆಲೆಯೂ ಇರುತ್ತದೆ, ಅದನ್ನು ನನಸಾಗಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಇಂಥ ಕನಸು ಕಾಣುವವರು ಅದನ್ನು ಸಾಧಿಸಲು ಪರಿಶ್ರಮವನ್ನೂ ಪಡಬೇಕಾಗುತ್ತದೆ. ಮುಂದೆ ಉತ್ತಮ ಫಲವನ್ನು ಕೊಡಬೇಕಾದರೆ ಒಂದು ಮರ ಸಸಿಯಾಗಿರುವಾಗಿನಿಂದಲೇ ಚೆನ್ನಾಗಿ ಸಾಕಬೇಕು ಎಂಬುದು ಪ್ರಕೃತಿ ನಿಯಮ. ಅಬ್ದುಲ್ ಕಲಾಂ ಮಕ್ಕಳಲ್ಲಿ ಅದನ್ನೇ ಮಾಡಲು ನೋಡುತ್ತಿದ್ದರು. ಹೀಗೆ ಮಾಡುವಾಗ ಯಾವಾಗಲೂ ಅಬ್ದುಲ್ ಕಲಾಂರಿಗೆ ತಮ್ಮ ಬಾಲ್ಯ ಮರೆಯುತ್ತಲೇ ಇರಲಿಲ್ಲ. ಹೌದು, ಬದುಕಿನಲ್ಲಿ ಅತ್ಯಂತ ಸಾಧಾರಣ ಮಟ್ಟದಿಂದ ಆರಂಭಿಸಿ ಅತ್ಯುನ್ನತ ಮಟ್ಟಕ್ಕೇರುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಬಹುಶಃ ಅವರ ಬದುಕು ಅತ್ಯಂತ ಸರಿಯಾದ ಉದಾಹರಣೆಯಾಗಿತ್ತು ಎನ್ನಬಹುದು. ಬಡ ಕುಟುಂಬದ 2 ಕೋಣೆಗಳ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದ ಬಾಲಕ ಭಾರತದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನವು ಒದಗಿಸಿದ 340 ಕೋಣೆಗಳ ಸುಂದರ ಉದ್ಯಾನವನ್ನೂ ಒಳಗೊಂಡ 320 ಎಕರೆ ವಿಶಾಲವಾದ ಆವರಣದ ರಾಷ್ಟ್ರಪತಿ ಭವನದಲ್ಲಿ ವಾಸಿಸುವಂತಾಯಿತು ಎನ್ನುವುದಾದರೆ ಇದೊಂದು ಸಾಧನೆಯ ಸುದೀರ್ಘ ಕಥೆಯೇ ಸರಿ. ಅಯ್ಯೋ, ನಾವೇನು ಮಹಾ ಬಡತನದಲ್ಲಿ ಹುಟ್ಟಿದವರು, ಹಳ್ಳಿಯಲ್ಲಿ ಬೆಳೆದವರು ಎಂದೆಲ್ಲಾ ಕೀಳರಿಮೆ ತಾಳುವವರಿಗೆ ಅಬ್ದುಲ್ ಕಲಾಂರ ಬದುಕು ಮತ್ತು ಸಾಧನೆ ಒಂದು ಮಾದರಿಯಾಗಬಹುದು. ಬನ್ನಿ, ಅವರ ಜೀವನ ಕಥೆಯನ್ನು ಬಾಲ್ಯದಿಂದಲೇ ಆರಂಭಿಸೋಣ. ಬಾಲಕ ಕಲಾಂ. ಅಬ್ದುಲ್ ಕಲಾಂ ಹುಟ್ಟಿದ್ದು 1931 ಅಕ್ಟೋಬರ್ 15ರಂದು. ಆಗಿನ್ನೂ ಭಾರತ ಬ್ರಿಟಿಷರ ಆಡಳಿತದಲ್ಲಿತ್ತು ಎಂಬುದು ನೆನಪಿರಲಿ. ಇವರ ಪೂರ್ತಿ ಹೆಸರು ನಿಮಗೆ ಗೊತ್ತೇ? ಎಪಿಜೆ ಅಬ್ದುಲ್ ಕಲಾಂ ಅಥವಾ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ತುಂಬಾ ಉದ್ದ ಅಲ್ಲವೇ? ಅದಕ್ಕೆ ಅವರು ಅದನ್ನು ಚಿಕ್ಕದು ಮಾಡಿ ಎಪಿಜೆ ಅಬ್ದುಲ್ ಕಲಾಂ ಎಂದು ಮಾಡಿಕೊಂಡಿದ್ದರು. ಜೈನುಲಾಬ್ದೀನ್ ಅವರ ತಂದೆಯ ಹೆಸರು. ತಾಯಿಯ ಹೆಸರು ಆಶಿಯಮ್ಮ. ಹುಟ್ಟಿನಿಂದ ಇವರು ಒಬ್ಬ ತಮಿಳು ಮುಸ್ಲಿಮರು. ಒಂದು ರೀತಿಯಲ್ಲಿ ಇದು ಹೆಸರಿಗೆ ಮಾತ್ರ ಎನ್ನಬಹುದು, ಏಕೆಂದರೆ ಭಾರತದ ಹಳ್ಳಿಗಾಡಿನಲ್ಲಿ ಮುಸ್ಲಿಂ ಯಾರು, ಹಿಂದೂ ಯಾರು ಎಂಬುದು ಅಷ್ಟೇನೂ ಎದ್ದು ಕಾಣುವುದಿಲ್ಲ. ಅಬ್ದುಲ್ ಕಲಾಂ ಕೂಡ ಬೆಳೆದದ್ದು ಹಾಗೆಯೇ. ಅವರು ಹುಟ್ಟಿದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ರಾಮೇಶ್ವರಂ ಪಾಂಬನ್ ದ್ವೀಪದಲ್ಲಿರುವ ಪಟ್ಟಣ. ಇದರಿಂದ 50 ಕಿಲೋಮೀಟರ್ ದೂರದಲ್ಲಿದೆ ಶ್ರೀಲಂಕಾದ ಮನ್ನಾರ್ ದ್ವೀಪ. Sample complete. Ready to continue?